ಯೇಸು ಕ್ರಿಸ್ತನಂತೆ ಕಾಣುವ ಫೋಟೋವೊಂದನ್ನು ಶೇರ್ ಮಾಡಿದ್ದಾರೆ ಟ್ರಂಪ್ ಅವರು. ಇನ್ನು ಯೇಸುವಿನಂತೆ ಬಟ್ಟೆ ಧರಿಸಿ ದಿವ್ಯ ಬೆಳಕಿನಲ್ಲಿ ನಿಂತ ಫೋಟೋ ಅದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಎಐ ಫೋಟೋ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾನು ದೇವರೆಂದು ಬಿಂಬಿಸಿಕೊಂಡು ಟ್ರಂಪ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಫೋಟೋ ಶೇರ್ ರೋಗಿ ಗುಣಪಡಿಸುತ್ತಿರುವ ರೀತಿಯ ಫೋಟೋ ಅಪ್ಲೋಡ್ ಆಗಿದೆ. ಟ್ರಂಪ್ನಂದು ದೇವರೆಂದು ಭಾವಿಸಿ ಕೈ ಮುಗಿತಾ ಇರುವಂತಹ ಫ್ಯಾಮಿಲಿಗಳು ವೈದ್ಯರ ವಿಸ್ಮಯದಿಂದ ನೋಡೋ ರೀತಿ ಎಐ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಈ ಫೋಟೋ ಸುತ್ತಲೂ ಕೂಡ ಸೇನಾ ಸಿಬ್ಬಂದಿ ಬಾವುಟ ಇರುವಂತಹ ಚಿತ್ರ ಇದೆ. ಇದು ಎಐನಿಂದ ತಯಾರಿಸುವಂಥದ್ದು. ಹಿಂದೆ ಫೈಟರ್ ಜೆಟ್ ಪಟಾಕಿ ಸಿಡಿಸುವ ದೃಶ್ಯ ಕೂಡ ಇದೆ. ಇದಕ್ಕೂ ಮುನ್ನ ಲಿಯೋ ಅವರನ್ನ ಟೀಕಿಸಿದ್ರು ಟ್ರಂಪ್ ಅವರು. ಕ್ಯಾಥೋಲಿಕ್ ಧರ್ಮಗುರು ಪಾಪ್ ಲಿಯೋ ಅವರನ್ನ ಟೀಕಿಸಿದ್ರು. ಲಿಯೋ ಪಾಪ್ ಆಗಲೂ ಕೂಡ ನನ್ನ ರಾಜಕೀಯ ಪ್ರಭಾವವೇ ಕಾರಣ ಅಂತ ಹೇಳಿದ್ದಾರೆ. ಯೇಸು ಕ್ರಿಸ್ತನಂತೆ ಕಾಣುವ ಫೋಟೋವೊಂದನ್ನು ಡೊನಾಲ್ಡ್ ಟ್ರಂಪ್ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಯೇಸುವಿನಂತೆ ಬಟ್ಟೆ ಧರಿಸಿ ದಿವ್ಯ ಬೆಳಕಿನಲ್ಲಿ ನಿಂತಿದ್ದಾರೆ. ಎಐ ಫೋಟೋ ಹಂಚಿಕೊಂಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಾನೇ ದೇವರಂತೆ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸಿಕೊಂಡು ಟ್ರಂಪ್ ಅವರು ಫೋಟೋವೊಂದನ್ನು ಶೇರ್ ಮಾಡಿದ್ದಾರೆ. ರೋಗಿ ಗುಣಪಡಿಸುತ್ತಿರುವಂತಹ ರೀತಿಯ ಫೋಟೋ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಟ್ರಂಪ್ನನ್ನು ದೇವರೆಂದು ಭಾವಿಸಿ ಕೈ ಮುಗಿತಾ ಇರುವಂತಹ ಫ್ಯಾಮಿಲಿ ಆ ಒಂದು ಫೋಟೋದಲ್ಲಿ ವೈದ್ಯರು ವಿಸ್ಮಯದಿಂದ ನೋಡೋ ರೀತಿ ಎಐ ಫೋಟೋ ಸೃಷ್ಟಿ ಮಾಡಿದ್ದಾರೆ. ಈ ಫೋಟೋ ಸುತ್ತಲೂ ಕೂಡ ಸೇನಾ ಸಿಬ್ಬಂದಿಗಳು ಬಾವುಟ ಇರೋ ಚಿತ್ರಗಳು ಎಲ್ಲವೂ ಕೂಡ ಇದೆ. ಹಿಂದೆ ಫೈಟರ್ ಜೆಟ್ಟು ಮತ್ತು ಪಟಾಕಿ ಸಿಡಿಸುವ ದೃಶ್ಯ ಕೂಡ ಇದೆ. ಸೊ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ ಒಂದು ಫೋಟೋವೊಂದನ್ನು ಮಾಡಿದ್ದಾರೆ. ಅಂದರೆ ಎಐ ಮೂಲಕ ಒಂದು ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಆ ಒಂದು ಫೋಟೋವೊಂದನ್ನು. ಇದನ್ನು ಅಪ್ಲೋಡ್ ಮಾಡಿದ್ದಾರೆ. ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ತಾನೇ ದೇವರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಫೋಟೋವೊಂದನ್ನು ಅಪ್ಲೋಡ್ ಮಾಡಿದ್ದಾರೆ. ಇದು ಒಂದಿಷ್ಟು ಚರ್ಚೆಗಳಿಗೆ ಟೀಕೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ತಾನೇ ದೇವರು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಚಿತ್ರವನ್ನು ಅಪ್ಲೋಡ್ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು. ಡೊನಾಲ್ಡ್ ಟ್ರಂಪ್ ಅವರು ಹಿಂದೆ ಒಂದಿಷ್ಟು ಯುದ್ಧ ನೌಕೆಗಳದ್ದಾಗಿರ್ಬೋದು, ಸೈನಿಕರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಹಿಂದೆ ಫೈಟರ್ ಜೆಟ್ ಇದೆ, ಪಟಾಕಿ ಸಿಡಿಸುವಂತಹ ದೃಶ್ಯ ಕೂಡ ಇದೆ. ಇದಕ್ಕೂ ಮುನ್ನ ಲಿಯೋ ಅವರನ್ನು ಟೀಕಿಸಿದರು ಟ್ರಂಪ್ ಅವರು. ಸೊ ಇದೇ ರೀತಿಯಾಗಿ ಒಂದು ವಿಚಾರ ನಡೆದಾಗ ಟ್ರಂಪ್ ಅವರು ಅವರನ್ನು ಲಿಯೋ ಪಾಪ್ ಅವರನ್ನು ಟೀಕೆ ಮಾಡಿದರು. ಸೊ ಈಗ ಅವರು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅದೇ ರೀತಿಯಾಗಿ ಒಂದು ಪೋಸ್ಟನ್ನು ಬಿಟ್ಟಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಕದನದಿಂದಾಗಿ ಷೇರುಪೇಟೆ ಸದ್ಯಕ್ಕೆ ಮಹಾ ಕುಸಿತವನ್ನ ಕಂಡಿದೆ. ಕುಸಿತದೊಂದಿಗೆ ವಹಿವಾಟು ಆರಂಭಿಸಿದ ಮಾರ್ಕೆಟ್. ಇನ್ನು ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಷೇರುಪೇಟೆ ಮಹಾ ಕುಸಿತವನ್ನ ಕಾಣ್ತಾ ಇದೆ. ನಿಫ್ಟಿ 300 ಮತ್ತು ಸೆನ್ಸೆಕ್ಸ್ 1000 ಪಾಯಿಂಟ್ಗಳು ಡಮಾರ್ ಆಗಿದೆ. ಬ್ಲೇಡ್ ಬಾತ್ನಿಂದ ಹೂಡಿಕೆದಾರರಿಗೆ ಅಪಾರವಾದಂತಹ ನಷ್ಟ ಉಂಟಾಗಿದೆ. ಇಂದು ಒಂದೇ ದಿನ 5 ಲಕ್ಷ ಕೋಟಿ ರೂಪಾಯಿ ಡಮಾರ್ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಮುಂದುವರಿಕೆ ಆಗ್ತಾ ಇದೆ. ಷೇರುಪೇಟೆಯ ಬಹುತೇಕ ಸೆಕ್ಟರ್ ಮೇಲೆ ಪರಿಣಾಮ ಬೀರಿದೆ ಈ ಒಂದು ಕೊಲ್ಲಿ ರಾಷ್ಟ್ರಗಳ ಕದನ. ಟ್ರಂಪ್ ಬೆದರಿಕೆ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಭಾರೀ ಏರಿಕೆಯಾಗಿದೆ. ಆರ್ಮಜ್ ದಿಗ್ಬಂಧನಕ್ಕೆ ಸೂಚಿಸಿರುವ ಡೊನಾಲ್ಡ್ ಟ್ರಂಪ್ ಹೀಗಾಗಿ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ 8% ಜಂಪ್ ಆಗಿದೆ. ಸದ್ಯಕ್ಕೆ ಬ್ಯಾರೆಲ್ ಕಚ್ಚಾ ತೈಲ $103 ವಹಿವಾಟು ನಡೀತಾ ಇದೆ. ಕೊಲ್ಲಿ ರಾಷ್ಟ್ರಗಳ ಕದನದಿಂದಾಗಿ ಷೇರುಪೇಟೆ ಮಹಾ ಕುಸಿತವನ್ನ ಕಂಡಿದೆ. ಈ ಒಂದು ಕುಸಿತದಿಂದ ಸಾಕಷ್ಟು ನಷ್ಟ ಉಂಟಾಗಿದೆ. ನಿಫ್ಟಿ ಈಗ 300 ಮತ್ತು ಸೆನ್ಸೆಕ್ಸ್ 1000 ಪಾಯಿಂಟ್ಗಳು ಏನಿದೆ ಡಮಾರ್ ಆಗಿದೆ. ಬ್ಲೇಡ್ ಬಾತ್ನಿಂದ ಹೂಡಿಕೆದಾರರಿಗೆ ಅಪಾರವಾದಂತಹ ನಷ್ಟ ಉಂಟಾಗಿದೆ. ಇವತ್ತು ಒಂದೇ ದಿನದಲ್ಲಿ 5 ಲಕ್ಷ ಕೋಟಿ ರೂಪಾಯಿಗಳು ಡಮಾರ್ ಆಗಿದೆ. ಎಲ್ಲ ಕೂಡ ನಷ್ಟವನ್ನು ಅನುಭವಿಸಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಮುಂದುವರಿತಾ ಇದೆ. ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಈ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ. ಯಾರೆಲ್ಲ ಹೂಡಿಕೆ ಮಾಡಿದ್ರು ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಶಾಕ್ ಎದುರಾಗಿದೆ.
ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಹಾರ್ಮುಜ್ ದಿಗ್ಬಂಧನ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಒಂದು ಕಚ್ಚಾ ತೈಲದ ಬೆಲೆಗಳು ಕೂಡ ಜಂಪ್ ಆಗ್ತಾ ಇದೆ. ಸದ್ಯಕ್ಕೆ ಬ್ಯಾರೆಲ್ ಕಚ್ಚಾ ತೈಲ 103 ಆಗಿದೆ. ಕೊಲ್ಲಿ ರಾಷ್ಟ್ರಗಳ ಕದನ ಷೇರುಪೇಟೆ ಮಹಾ ಕುಸಿತವನ್ನು ಕಾಣ್ತಾ ಇದೆ. ಈ ಒಂದು ಕುಸಿತದಿಂದ ವಹಿವಾಟು ಆರಂಭಿಸಿದಂತಹ ಮಾರ್ಕೆಟ್ ಏನಿದೆ ಸಾಕಷ್ಟು ಕುಸಿತವನ್ನು ಕಂಡಿದೆ. ಯಾರೆಲ್ಲ ಹೂಡಿಕೆ ಮಾಡಿದ್ರು ಷೇರುಪೇಟೆ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಸೊ ಇವತ್ತು ಒಂದೇ ದಿನ 5 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ. ದೊಡ್ಡ ಮಟ್ಟದ ರೀತಿಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೊಡೆತ ಕೂಡ ಬಿದ್ದಿದೆ. ಅದು ಕೂಡ ಇನ್ನೂ ಮುಂದುವರಿತಾ ಇದೆ. ಷೇರುಪೇಟೆಯ ಬಹುತೇಕ ಸೆಕ್ಟರ್ ಮೇಲೆ ಈಗ ದೊಡ್ಡ ಮಟ್ಟದ ರೀತಿಯಲ್ಲಿ ಭಾರಿ ಪ್ರಮಾಣದ ರೀತಿಯಲ್ಲಿ ಪರಿಣಾಮ ಬೀರಿದೆ. ಟ್ರಂಪ್ ಬೆದರಿಕೆ ಬೆನ್ನಲ್ಲೇ ಈ ರೀತಿಯಾಗಿ ಏರುಪೇರು ಕಂಡಿರುವಂಥದ್ದು. ಹೀಗಾಗಿ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ ಈಗ 8% ಜಂಪ್ ಆಗಿದೆ, ಏರಿಕೆ ಆಗಿದೆ. ಸದ್ಯಕ್ಕೆ ಬ್ಯಾರೆಲ್ ಕಚ್ಚಾ ತೈಲ $103 ವಹಿವಾಟು ನಡೆಯುವಂಥದ್ದು. ಕೊಲ್ಲಿ ರಾಷ್ಟ್ರಗಳ ಕದನದಿಂದಾಗಿ ಷೇರುಪೇಟೆ ಮಹಾ ಕುಸಿತವನ್ನು ಕಂಡಿದೆ. ದೊಡ್ಡ ಮಟ್ಟದ ರೀತಿಯಲ್ಲಿ ಕುಸಿತ ಕಂಡಿದೆ. ಇದರಲ್ಲಿ ಯಾರೆಲ್ಲ ಹೂಡಿಕೆಯೊಂದನ್ನು ಮಾಡಿದ್ರು ದೊಡ್ಡ ಮಟ್ಟದ ರೀತಿಯಲ್ಲಿ ಅವರಿಗೆ ನಷ್ಟ ಕೂಡ ಉಂಟಾಗಿದೆ.